ದಂಡಕಾರಣ್ಯವಾಸಿಗಳಾದ ಋಷಿಮುನಿಗಳು ಬಂದು ಪ್ರಾರ್ಥನೆ ಮಾಡಿದ ಮೇರೆಗೆ ಶ್ರೀರಾಮಚಂದ್ರ ತಾನು ಸಂಕಲ್ಪ ಮಾಡಿದ ದುಷ್ಟರ ನಿಗ್ರಹ ಮಾಡ್ತೇನೆ. ಆ ಸಂಕಲ್ಪ ಮಾಡಿಕೊಂಡು ದಂಡಕಾರಣ್ಯವನ್ನು ಲಕ್ಷ್ಮಣನೊಂದಿಗೆ ಪ್ರವೇಶ ಮಾಡುವಾಗ ಸೀತಾಮಾತೆ ಶ್ರೀರಾಮಚಂದ್ರನಲ್ಲಿ ನಿವೇದಿಸಿಕೊಳ್ತಾ ಇದ್ದಾರೆ, ಆಯುಧಧಾರಿಗಳಾಗಿರೋ ಹೊತ್ತಿಗೆ ವ್ಯಕ್ತಿಯೊಬ್ಬ ಎಷ್ಟು ಜಾಗೃತನಾಗಿರಬೇಕಾಗತ್ತೆ. ಋಷಿಕುಮಾರನೊಬ್ಬ ಹೇಗೆ ಇಂದ್ರ ತನ್ನ ಬಳಿ ಕೊಟ್ಟಿರುವ ಹರಿತವಾದ ಖಡ್ಗವನ್ನು ಜೋಪಾನವನ್ನಾಗಿಟ್ಟುಕೊಂಡು ಮರಳಿ ಅದೇ ಸ್ಥಿತಿಯಲ್ಲಿ ಇಂದ್ರನಿಗೆ ಮರಳಿ ಒಪ್ಪಿಸಬೇಕು ಅನ್ನೋ ಒಂದು ನಿಶ್ಚಯದಿಂದಾಗಿ ಮಹಾತಪಸ್ವಿಯಾಗಿದ್ದಂತಹ ಋಷಿಕುಮಾರನೊಬ್ಬ ಜೊತೆಯಲ್ಲಿ ಕತ್ತಿ ಇಟ್ಟುಕೊಂಡು ತಿರುಗಾಡಲಿಕ್ಕೆ ಶುರು ಮಾಡಿ ಹೇಗೊಬ್ಬ ದೊಡ್ಡ ವ್ಯಾಧನೇ ಆಗಿ ಹೋದ ಅನ್ನೋ ಕಥೆಯನ್ನು ಹೇಳ್ತಾ ಆ ನಿಟ್ಟಿನಲ್ಲಿ ಜಾಗೃತರಾಗಿರಬೇಕು ಅಂತ ಇದು ಶ್ರೀರಾಮಚಂದ್ರನಲ್ಲಿ ನಿವೇದನೆ ಮಾಡಿಕೊಂಡದ್ದಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೊಟ್ಟಿರುವ ದೊಡ್ಡ ಒಂದು ಸಂದೇಶ. ದುಷ್ಟರ ಸಹವಾಸ, ದುರ್ಗುಣಗಳ ಸಹವಾಸ, ಹೇಗೆ ನಾವು ಅದರಿಂದ ಭಾರೀ ದೂರದಲ್ಲಿರಬೇಕು. ನಮಗೆ ಅರಿವಿಲ್ಲದಂತೆ ನಮ್ಮನ್ನವು ಪೂರ ಆಕ್ರಮಿಸಿಕೊಂಡು ಬಿಟ್ಟರೆ ನಾವು ಅದರಿಂದ ಮುಂದೆ ಹೊರಬರೋದೇ ಸಾಧ್ಯ ಆಗೋದಿಲ್ಲ. ಸೀತಾಮಾತೆ ಶ್ರೀರಾಮಚಂದ್ರನಲ್ಲಿ ಹೀಗೆ ನಿವೇದನೆ ಮಾಡಿಕೊಂಡಾಗ ಶ್ರೀರಾಮಚಂದ್ರ ಆಕೆಯನ್ನು ಸಾಂತ್ವನಗೊಳಿಸ್ತಾ ಇದ್ದಾನೆ. ಪ್ರತ್ಯುವಾಚಾಥ ಜಾನಕೀಂ ಹಿತಮುಕ್ತಂ ತ್ವಯಾ ದೇವಿ ಸ್ನಿಗ್ಧಯ ಸದೃಶಂ ವಚಃ ಕುಲಂ ವ್ಯಪದಿಶಂತ್ಯಾಚ ಧರ್ಮಜ್ಞೇ ಜನಕಾತ್ಮಜೆ. ಸೀತಾ, ನಿನ್ನ ಕುಲಕ್ಕೆ, ನಿನ್ನ ಸಂಸ್ಕಾರಕ್ಕೆ ಸದೃಶವಾದ ಮಾತುಗಳು ನಿನ್ನಿಂದ ಹೊರಬಂದಿವೆ. ಆದರೊಂದು ಮಾತು ನೆನಪಿಟ್ಟುಕೋ, ನಾನು ಯಾಕೆ ಈ ಆಯುಧವನ್ನು ಧಾರಣೆ ಮಾಡ್ತಾ ಇದ್ದೇನೆ ಇವತ್ತು, ನಿನ್ನ ನೆನಪಿದೆಯೋ ಇಲ್ಲೋ, ಈ ಹಿಂದೊಮ್ಮೆ ನೀನೇ ಕೊಟ್ಟಿರತಕ್ಕಂಥ ಒಂದು ಮಾತು, ಕ್ಷತ್ರಿಯೈರ್ ಧಾರ್ಯತೆ ಚಾಪೋ ನಾರ್ತು ಶಬ್ದೋ ಭವೇದಿತಿ. ಕ್ಷತ್ರಿಯರು ಚಾಪವನ್ನು, ಧನುಸ್ಸನ್ನು ಧಾರಣೆ ಮಾಡಬೇಕು. ಯಾಕೆ ಎಂತಂದಾಗ ನ ಆರ್ತ ಶಬ್ದೋ ಭವೇದಿತಿ, ಲೋಕದಲ್ಲಿ ಎಲ್ಲೇ ಆಗಲಿ ದುಃಖದ ಧ್ವನಿ ಕೇಳಬಾರದು. ಕ್ಷತ್ರಿಯರ ವಿಶೇಷವಾದ ಧರ್ಮ ಪ್ರಜೆಗಳಿಗೆ ಒದಗಿ ಬಂದಂತಹ ದುಃಖವನ್ನು ದೂರ ಮಾಡುವುದು. ಕ್ಷತ್ರಿಯ ಅನ್ನುವ ಶಬ್ದಕ್ಕೇನೆ ಅರ್ಥ ಹಾಗೆ, ಕ್ಷತಾತ್ ತ್ರಾಯತೆ, ನೋವಿನಿಂದ ದೂರ ಮಾಡ್ತಾನೆ. ಇವತ್ತು ನಾನಾದರೂ ಧನುಸ್ಸನ್ನು ಧಾರಣೆ ಮಾಡುವ ಸಂಕಲ್ಪ ಮಾಡಿದ್ದು ಯಾಕೆ ಹೇಳು? ತೇಚ ಆರ್ತಾಹ ದಂಡಕಾರಣ್ಯೇ ಮುನಯ ಸಂಶಿತವ್ರತಾಹ ಮಾಂಸೀತೆ ಸ್ವಯಂ ಆಗಮ್ಯ ಶರಣ್ಯಂ ಶರಣಂಗತಾಹ. ದಂಡಕಾರಣ್ಯವಾಸಿಗಳಾಗಿರತಕ್ಕಂತಹ ಋಷಿಮುನಿಗಳು ಆರ್ತರಾಗಿ ದುಃಖಿತರಾಗಿ ತಾವಾಗಿ ನನ್ನ ಬಳಿಗೆ ಬಂದು ಪ್ರಜೆಗಳ ಕಷ್ಟ ಸುಖವನ್ನು ವಿಚಾರಿಸಿಕೊಳ್ಳುವಂತಹದ್ದು ರಾಜನಾಗಿನವರ ಅವನ ಧರ್ಮ, ಕ್ಷತ್ರಿಯನಾದವನ ಧರ್ಮ. ಹಾಗಾಗಿ ಅವರು ಇಲ್ಲಿ ಬಂದು ನನ್ನಲ್ಲಿ ನಿವೇದಿಸಿಕೊಳ್ಳೋ ತನಕ ನಾನು ಕಾಯಬಾರದಿತ್ತು. ನಾನಾಗಿ ಅಲ್ಲಿ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಬೇಕಿತ್ತು. ಅಂತಹುದರಲ್ಲಿ ಸ್ವಯಂ ಆಗಮ್ಯ, ತಾವಾಗಿ ನನ್ನ ಬಳಿಗೆ ಬಂದು ಶರಣ್ಯಂ ಶರಣಂಗತಾಹ, ನೀನೇ ನಮಗೆ ರಕ್ಷಕ ಅಂತ ಹೇಳಿಕೊಂಡು ಶರಣು ಬಂದವರು
ಅವರಿಗೆ ನಾವೂ ರಕ್ಷಣೆಯನ್ನು ನೀಡದೇ ಹೋದರೆ ರಕ್ಷಕರಿನ್ಯಾರಿದ್ದಾರೆ ಹೇಳು? ಅವರು ಮಾಡಿರುವ ತಪ್ಪಾದರೂ ಏನಿದೆ? ವಸಂತಃ ಕಾಲಕಾಲೇಶು ವನೆ ಮೂಲ ಫಲಾಶನಃ ನಲಭಂತೆ ಸುಖಂ ಭೀರು ರಾಕ್ಷಸೈ ಕ್ರೂರ ಕರ್ಮಭಿ. ಊರಿನಿಂದ ಹೊರಗೆ ವನದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಬದುಕಿನಲ್ಲಿ ಸುಖವನ್ನು ಕಾಣಬೇಕು, ಇಹದಲ್ಲಿ ಸುಖವನ್ನು ಕಾಣಬೇಕು ಅನ್ನುವ ಆಶೆಯನ್ನಿಟ್ಟುಕೊಂಡವರಲ್ಲ. ವನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಉಣ್ಣುವ ಆಹಾರ ಆದರೂ ಏನು ಹೇಳು? ಮೂಲ ಫಲಾಶನಾಹ, ಸಿಕ್ಕ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳು ಇವನ್ನಷ್ಟೇ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಲಭಂತೆ ಸುಖಂ ಭೀರು, ಆ ರೀತಿ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ನಡೆಸ್ತಾ ಇರೋ ಹೊತ್ತಿಗೆ ಕ್ರೂರಿಗಳಾಗಿರುವಂತಹ ಈ ರಾಕ್ಷಸರು ಬಂದು ಉಪಟಳ ನೀಡ್ತಾ ಇದ್ದಾರೆ. ಏನು ಉಪಟಳ? ಭಕ್ಷ್ಯಂತೆ ರಾಕ್ಷಸೈ ಭೀಮೈ ನರಮಾಂಸೋಪಜೀವಿಭಿ ತೇ ಭಕ್ಷ್ಯಮಾಣಾ ಮುನಯೋ ದಂಡಕಾರಣ್ಯವಾಸಿನಃ. ಬಂದು ಬರಿದೇ ಅವರು ಮಾಡುವಂತಹ ಸತ್ಕಾರ್ಯಗಳಿಗೆ ವಿಘ್ನ ಮಾಡೋದು ಅಷ್ಟೇ ಅಲ್ಲ, ನರಮಾಂಸದ ರುಚಿ ಹಿಡಿದಂತಹ ರಾಕ್ಷಸರು ಈ ಮುನಿಗಳನ್ನೇ ಹಿಡಿದು ಭಕ್ಷಿಸ್ತಾ ಇದ್ದಾರೆ. ಹಾಗೆ ಬದುಕಿನ ಆಶೆಯನ್ನೇ ಕಳಕೊಂಡಿರತಕ್ಕಂತಹ ಋಷಿಮುನಿಗಳು ನಮ್ಮ ಬಳಿ ಬಂದಿದ್ದಾರೆ. ಅಸ್ಮಾನ್ ಅಭ್ಯವಪದ್ಯೇತಿ ಮಾಮೂಚು ದ್ವಿಜಸತ್ತಮಾಹ ಮಯಾತು ವಚನಂ ಶ್ರುತ್ವಾ ತೇಷಾಮೇವಂ ಮುಖಾಚ್ಯುತಂ ಕೃತ್ವಾ ವಚನ ಶುಶ್ರೂಷಾಂ ವಾಕ್ಯಮೇತದುದಾಹೃತಂ. ಅಂತಹ ಋಷಿಮುನಿಗಳು ತಾವಾಗಿ ಬಳಿಗೆ ಬಂದು ನಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡರು. ಆ ಹೊತ್ತಿಗೆ ನಾನವರಿಗೆ ಒಂದು ಮಾತನ್ನು ಕೊಟ್ಟೆ. ಪ್ರಸೀದಂತು ಭವಂತೋ ಮೇ ಹ್ರೀರೇಶಾತು ಮಮಾತುಲ ಯದೀದೃಶೈರಹಂ ವಿಪ್ರೈಹಿ ಉಪಸ್ಥೇಯೈ ಉಪಸ್ಥಿತಃ. ನೀವೆಲ್ಲ ದುಃಖವನ್ನು ಬದಿಗಿಡಿ, ದೂರ ಇಡಿ. ಇಂತಹ ಮಾತುಗಳನ್ನು ನೀವು ಬಂದು ನನ್ನ ಮುಂದೆ ಹೇಳ್ತಾ ಇರುವಾಗ ತಾವಾಗಿ ಬಂದು ಹೇಳ್ತಾ ಇದ್ದರೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾಕೆ? ನಿಮ್ಮ ಬಳಿಗೆ ನಾನು ಬಂದು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಬೇಕಾಗಿತ್ತು. ನೀವು ನಮ್ಮ ಬಳಿಗೆ ಬರೋದಲ್ಲ, ಅಂತಹುದರಲ್ಲಿ ನೀವು ಬಂದು ಕೇಳ್ತಾ ಇದ್ದೀರಿ. ಕಿಂಕರೋಮಿತಿ ಚ ಮಯಾ ವ್ಯಾಹೃತಂ ದ್ವಿಜಸನ್ನಿಧೌ ಸರ್ವೈರೇವ ಸಮಾಗಮ್ಯ ವಾಗೀಯಂ ಸಮುದಾಹೃತ. ನಾನು ಏನು ಮಾಡಲಿ? ಏನು ಮಾಡಬೇಕು ಹೇಳಿ, ಅನುಮತಿಯನ್ನು ಕೊಡಿ, ಅನುಜ್ಞೆ ಕೊಡಿ ಅಂತ ಹೇಳಿಕೊಂಡು ನಾನು ಕೇಳಿದಾಗ ಅವರೆಲ್ಲ ಅಂದರು. ಎಲ್ಲರೂ ಒಟ್ಟುಗೂಡಿ ಬಂದು ದೂರ ನೀಡ್ತಾ ಇದ್ದಾರೆ, ಕಷ್ಟವನ್ನು ತೋಡಿಕೊಳ್ತಾ ಇದ್ದಾರೆ. ರಾಕ್ಷಸೈ ದಂಡಕಾರಣ್ಯೇ ಬಹುಭಿ ಕಾಮರೂಪಿಭಿ ಅರ್ಧಿದಾಸ್ಮ ಭೃಶಂ ರಾಮ ಭವಾನ್ನಸ್ತತ್ರ ರಕ್ಷತು. ಈ ದಂಡಕಾರಣ್ಯದಲ್ಲಿ ಯಾರೋ ದುಷ್ಟ ರಾಕ್ಷಸರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಎಂತಹವರವರು? ಕಾಮರೂಪಿಭಿ, ಬಯಸಿದ ಬಗೆಯ ರೂಪವನ್ನು ಪಡೆಯುವ ಸಾಮರ್ಥ್ಯವುಳ್ಳವರು. ಅದೊಂದು ಮೊಲ ಅಂತ ಅಂದ್ಕೊಂಡು ನಾವು ಸುಮ್ಮನಿದ್ರೆ ಮರುಕ್ಷಣದಲ್ಲಿ ಅದು ಮೊಲ ಆಗಿರೋದಿಲ್ಲ, ರಾಕ್ಷಸರಾಗಿರ್ತಾರೆ. ಹುಲಿ ಸಿಂಹಗಳನ್ನು ಕೊಂಡು ಹೆದರೋದಂತೂ ಇದ್ದೇ ಇದೆ. ಅಂತಹುದರಲ್ಲಿ ನಾವು ಕಂಡ ವಸ್ತುವನ್ನು ಇದು ಹೀಗೆ ಅಂತ ಹೇಳಿಕೊಂಡು ನಮ್ಮ ಕಣ್ಣನ್ನು ನಾವು ನಂಬುವ ಹಾಗಿಲ್ಲ. ಬಗೆ ಬಗೆಯ ರೂಪಗಳನ್ನು ಧರಿಸಿಕೊಂಡು ಬಂದು ನಮ್ಮನ್ನು ವಂಚನೆಗೊಳಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅರ್ಧಿದಾಸ್ಮ ಭೃಶಂ ರಾಮ ಭವಾನ್ನಸ್ತತ್ರ ರಕ್ಷತು. ಅವರಿಂದ ನಾವು ಪಡೆದಂತಹ ಪೀಡೆ ಅದು ಒಂದು ಬಗೆಯ ಎರಡು ಬಗೆಯದ್ದಲ್ಲ, ನಮ್ಮ ನೀನು ರಕ್ಷಿಸಬೇಕು. ಹೋಮಕಾಲೇತು ಸಂಪ್ರಾಪ್ತೆ ಪರ್ವಕಾಲೇಶು ಚಾನಘ ಧರ್ಷಯಂತಿ ಸುದುರ್ಧರ್ಷಾ ರಾಕ್ಷಸಾ ಪಿಶಿತಾಶನಾ. ನರಮಾಂಸವನ್ನುಣ್ಣುವಂತಹ ಆ ರಾಕ್ಷಸರು ಬಂದು ಕಾಲಕಾಲಗಳಲ್ಲಿ ನಾವೇನು ಯಜ್ಞಯಾಗಗಳನ್ನು ನಡೆಸ್ತಾ ಇದ್ದೇವೆ ಅವನ್ನೆಲ್ಲ ಹಾಳುಗಿಡುತ್ತಾ ಇದ್ದಾರೆ. ಈ ರೀತಿಯಾಗಿ ರಾಕ್ಷಸರ ಉಪಟಳವನ್ನು ಸಹಿಸೋದು ಸಾಧ್ಯ ಇಲ್ಲ ಅಂತಾದ ಹೊತ್ತಿಗೆ ನೀನು ಬಂದಿದ್ದಿ, ನೀನೇ ನಮಗೆ ದಾರಿ ತೋರಿಸಬೇಕು. ಕಾಮಂ ತಪಃಪ್ರಭಾವೇಣ ಶಕ್ತ ಹಂತುಂ ನಿಶಾಚರಾನ್
ಚಿರಾರ್ಜಿತಂ ನಚೇಚ್ಛಾಮಃ ತಪಃ ಖಂಡಯಿತು ವಯಂ. ಆ ರಾಕ್ಷಸರನ್ನು ನಮ್ಮ ತಪಃಪ್ರಭಾವದಿಂದಲೇ ಮಣಿಸಲಿಕ್ಕೆ ನಾವು ಸಮರ್ಥರಿದ್ದೇವೆ, ಸಾಕೋಟು ಸಮರ್ಥರಿದ್ದೇವೆ. ಆದರೆ ಹಾಗೆ ಮಾಡಿದುದರಿಂದ ಏನು ಉಪಯೋಗ ಆಯಿತು? ಸಹಸ್ರ ವರ್ಷಗಳ ಕಾಲ ಕಷ್ಟಪಟ್ಟು ಸಂಪಾದಿಸಿರತಕ್ಕಂತಹ ಆ ತಪಪ್ರಭಾವ ಒಂದೇ ದಿವಸದ ಶಾಪದಿಂದಾಗಿ ಆ ರಾಕ್ಷಸರ ಸಂಹಾರಕ್ಕೆ ಅದು ಅಷ್ಟು ಖರ್ಚಾಗಿ ಹೋಯಿತು ಅಂತಂದರೆ ನಾವು ಈ ತನಕ ಮಾಡಿರತಕ್ಕಂಥ ಇಷ್ಟು ದೀರ್ಘಕಾಲದ ಸಾಧನೆಗೆ ಏನು ಫಲ ಬಂದ ಹಾಗಾಯಿತು. ಚಿರಾರ್ಜಿತಂ ನಚೇಚ್ಛಾಮಃ ತಪಃ ಖಂಡಯಿತು ವಯಂ. ಬಹುವಿಘ್ನಂ ತಪೋ ನಿತ್ಯಂ ದುಶ್ಚರಂ ಚೈವ ರಾಘವ. ಸರಿ, ಇದ್ದವರನ್ನು ಮುಗಿಸಿ ಇನ್ನು ಮುಂದೆ ತಪಸ್ಸು ಮಾಡೋಣ ಅಂತಂದರೆ ತಪಸ್ಸಿಗೆ ಇರತಕ್ಕಂತಹ ವಿಘ್ನಗಳು ಅದು ಒಂದಲ್ಲ ಎರಡಲ್ಲ, ಮುಂದೇನು ಕಾದಿವೆಯೋ. ತೇನ ಶಾಪಂ ನ ಮುಂಚಾಮಹ ಭಕ್ಷ್ಯಮಾಣಾಶ ರಾಕ್ಷಸೈ. ರಾಕ್ಷಸರು ಕಣ್ಣ ಮುಂದೇನೆ ಬಂದು ಇದ್ದವರಲ್ಲಿ ಹಿಡಿದು ತಿಂತಾ ಇದ್ರು ಕೂಡ ಅವರ ಮೇಲೆ ಶಾಪದ ವಾಕ್ಯಗಳನ್ನು ಪ್ರಯೋಗ ಮಾಡಲಿಕ್ಕೆ ನಾವು ಹಿಂದೆಟು ಹಾಕ್ತಾ ಇದ್ದೇವೆ. ಆದ್ದರಿಂದ ಅರ್ಧ್ಯಮಾನಾನ್ ರಕ್ಷೋಭಿ ದಂಡಕಾರಣ್ಯವಾಸಿಭಿ, ಈ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ರಾಕ್ಷಸರು ನಮ್ಮನ್ನು ಬಗೆ ಬಗೆಯಲ್ಲಿ ಪೀಡಿಸ್ತಾ ಇದ್ದಾರೆ. ರಕ್ಷಣಸ್ತ್ವಂ ಸಹ ಭ್ರಾತ್ರ ತ್ವನ್ನಾಥಾಹಿ ಭಯಂಬನೆ. ನಮಗೊಡೆಯ ನೀನೇ ಇದ್ದಿ, ನಮ್ಮನ್ನು ರಕ್ಷಿಸುವಂತಹ ಬಹುದೊಡ್ಡ ಭಾರ ನಿನ್ನದಿದೆ, ಅದನ್ನು ಮಾಡು. ಈ ರೀತಿಯಾಗಿ ಶ್ರೀರಾಮಚಂದ್ರ ಸೀತಾದೇವಿಗೆ ತನ್ನ ಬಳಿ ಆ ಋಷಿಮುನಿಗಳೆಲ್ಲ ಬಂದು ಏನು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಅದನ್ನು ಸೀತಾದೇವಿಗೆ ತಿಳಿಸ್ತಾ ಇದ್ದಾರೆ. ಇಂತಹ ಮಾತನ್ನು ಕೇಳಿರತಕ್ಕಂತಹ ನಾನು ಅವರಿಗಂದೆ, ಪ್ರಸೀದಂತು ಭವಂತೋಮೆ, ನೀವೆಲ್ಲ ಪ್ರಸನ್ನರಾಗಿ ನಿಮ್ಮ ದುಃಖವನ್ನು ಕಷ್ಟವನ್ನು ನಾನು ದೂರ ಮಾಡ್ತೇನೆ. ಯಾವಾಗ ಋಷಿಗಳಿಗೆ ನಾನು ಇಂತಹ ಮಾತನ್ನು ಪ್ರತಿಜ್ಞಾಪೂರ್ವಕವಾಗಿ ಹೇಳಿದೆ, ಸಂಶ್ರುತ್ಯ ಚ ನ ಶಕ್ಷ್ಯಾಮಿ ಜೀವಮಾನಃ ಪ್ರತಿಶ್ರವಂ ಮುನೀನಾಂ ಅನ್ಯಥಾ ಕರ್ತುಂ ಸತ್ಯಮಿಷ್ಟಂ ಹಿ ಮೇ ಸದಾ. ನಾನು ಮಾಡಬೇಕಾದ ಕಾರ್ಯ ಅವರಾಗಿ ಬಂದು ಕೇಳಿಕೊಂಡಿದ್ದಾರೆ, ಪ್ರತಿಜ್ಞಾಪೂರ್ವಕವಾಗಿ ಅವರಿಗೆ ಅಭಯ ಪ್ರದಾನ ಮಾಡಿದೆ. ಅಂತಹ ಮಾತನ್ನು ನಾನು ಹೇಗೆ ಸುಳ್ಳು ಮಾಡಲಿ ಹೇಳು? ಅಪ್ಯಹಂ ಜೀವಿತಂ ಜಹ್ಯಾಂ ತ್ವಾಂ ವಾ ಸೀತೆ ಸಲಕ್ಷ್ಮಣಾಂ ನ ಪ್ರತಿಜ್ಞಾಂ ಸಂಸ್ಕೃತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ಸೀತಾ, ಅಂಥ ಸಮಯ ಬಂದರೆ ಪ್ರಾಣಕ್ಕೂ ಅತ್ಯಂತ ಅಧಿಕ ಪ್ರಿಯಳಾಗಿರತಕ್ಕಂತಹ ನಿನ್ನ ತ್ಯಾಗವನ್ನಾದರೂ ಮಾಡಿ ಏನು, ಲಕ್ಷ್ಮಣನನ್ನಾದರೂ ಪರಿತ್ಯಾಗ ಮಾಡಿ ಏನು? ಕೊಟ್ಟ ಮಾತನ್ನು, ಅದೂ ವಿಶೇಷವಾಗಿ ಇಂತಹ ಸಾಧಕ ಜೀವರಿಗೆ ಕೊಟ್ಟಿರತಕ್ಕಂತಹ ಮಾತನ್ನು ನಾನು ಹೇಗೆ ಸುಳ್ಳು ಮಾಡಲಿ ಹೇಳು? ಹಾಗಾಗಿ ತದವಶ್ಯಂ ಮಯಾ ಕಾರ್ಯಂ ಋಷೀಣಾಂ ಪರಿಪಾಲನಂ, ಈ ಋಷಿಗಳ ಪರಿಪಾಲನೆಯನ್ನು ನಾನು ಅವಶ್ಯವಾಗಿ ಮಾಡಲೇಬೇಕಾಗಿದೆ. ಅನುಕ್ತೇನಾಪಿ ವೈದೇಹಿ ಪ್ರತಿಜ್ಞಾಯ ಕಥಂ ಪುನಃ, ಅವರು ಅನ್ನದೇ ಹೋದರೂ ಕೂಡ ಈ ಕಾರ್ಯವನ್ನು ನಾನು ಮಾಡಬೇಕಾಗಿತ್ತು. ಹಾಗಿರುವಾಗ ಅವರು ಪ್ರಾರ್ಥನೆ ಮಾಡಿದ್ದಾರೆ, ನಾನು ಪ್ರತಿಜ್ಞೆ ಮಾಡಿದೆ. ಮಾತನ್ನು ಹೇಗೆ ನಾನಿನ್ನು ಬಿಡ್ಲೇ ಹೇಳು? ನೀನು ಒಳ್ಳೆಯ ಕೆಲವು ಮಾತುಗಳನ್ನು ಅಂದಿದ್ದಿ. ಮಮ ಸ್ನೇಹಾಚ್ಚ ಸೌಹಾರ್ದಾತ್ ಇದಮುಕ್ತಂ ತ್ವಯಾ ವಚಃ ಪರಿತುಷ್ಟೋ ಅಸ್ಮಿ ಅಹಂ ಸೀತೆ ನಖ್ಯನಿಷ್ಠೋನು ಶಾಸಿದೆ. ನೀನೇನು ಮಾತುಗಳನ್ನು ಅಂದಿದ್ದಿ, ತೆಗೆದು ಬದಿಗಿಡಬೇಕಾಗಿರತಕ್ಕಂಥ ಒಂದು ಶಬ್ದವೂ ಅದರಲ್ಲಿಲ್ಲ. ನನ್ನ ಮೇಲಿನ ಸ್ನೇಹದಿಂದಾಗಿ ಇಂತಹ ಮಾತುಗಳನ್ನು ಅಂದಿದ್ದಿ, ತುಂಬ ಸಂತುಷ್ಟನಾಗಿದ್ದೇನೆ. ನಿನ್ನ ಕುಲಕ್ಕೆ, ನಿನ್ನ ರೂಪಕ್ಕೆ, ನಿನ್ನ ಸಂಸ್ಕಾರಕ್ಕೆ ಯುಕ್ತವಾಗಿರತಕ್ಕಂಥ ಮಾತುಗಳನ್ನು ನೀನು ಅಂದಿದ್ದಿ. ನೀನು ನನ್ನ ಸಹಧರ್ಮಚಾರಣಿ ಇದ್ದಿ, ಪ್ರಾಣಕ್ಕಿಂತಲೂ ನೀನು ನನಗೆ ಪ್ರಿಯಳಿದ್ದಿ. ಹಾಗಾಗಿ ನಿನ್ನ ಮಾತನ್ನು ಮೀರಿ ನಾನು ಅಂತಹ ಕಾರ್ಯವನ್ನು ಮಾಡೋದಿಲ್ಲ. ಸಹಧರ್ಮಚಾರಿಣೀ ಮೇ ತ್ವಂ ಪ್ರಾಣೇಭ್ಯೋಪಿ ಗರೀಯಸಿ ಇತ್ಯೇವ ಮುಕ್ತ್ವಾ ವಚನಂ ಮಹಾತ್ಮ ಸೀತಾಂ ಪ್ರಿಯಾಂ ಮೈಥಿಲ ರಾಜಪುತ್ರೀಂ ರಾಮೋ ಧನುಷ್ಮಾನ್ ಸಹ ಲಕ್ಷ್ಮಣೇನ ಜಗಾಮರಮ್ಯಾಣಿ ತಪೋವನಾನಿ. ಸೀತಾ ಅಂದಿರತಕ್ಕಂತಹ ಮಾತುಗಳಿಗೆ ಪ್ರತಿಯಾಗಿ ಶ್ರೀರಾಮಚಂದ್ರ ಆಕೆಗೆ ಇಂತಹ ಸಮಾಧಾನದ ಮಾತುಗಳನ್ನು ಹೇಳಿ ಲಕ್ಷ್ಮಣನೆಂದೊಡಗೂಡಿಕೊಂಡು
ಸೀತಾದೇವಿಯನ್ನು ಕೂಡಿಕೊಂಡು ಧನುರ್ಬಾಣಧಾರಿಯಾಗಿ ದಂಡಕಾರಣ್ಯವನ್ನು ಮುಂದತ್ತಿ ಪ್ರವೇಶಿಸಿದ. ಅಗ್ರದ ಪ್ರಯಯೌ ರಾಮ ಸೀತಾ ಮಧ್ಯೆ ಸುಶೋಭನ ಪೃಷ್ಠತಸ್ತು ಧನುಷ್ಪಾಣಿ ಲಕ್ಷ್ಮಣೋನು ಜಗಾಮಹ. ಮುಂಭಾಗದಲ್ಲಿ ಧನುರ್ಬಾಣಧಾರಿಯಾಗಿರತಕ್ಕಂತಹ ಶ್ರೀರಾಮಚಂದ್ರ ಹೋಗಬೇಕು, ಅವನನ್ನು ಅನುಸರಿಸಿಕೊಂಡು ಸೀತಾದೇವಿ ಬರಬೇಕು. ಆಕೆಗೂ ಹಿಂಭಾಗದಲ್ಲಿ ಮತ್ತೆ ಧನುರ್ಬಾಣಧಾರಿಯಾಗಿ ಲಕ್ಷ್ಮಣ ಹೋಗಬೇಕು. ಮುಂದೊತ್ತಿ ಹೋಗ್ತಾ ಇದ್ದಾರೆ. ಆ ಕಾಡಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ತೌ ಪಶ್ಯಮಾನೌ ವಿವಿಧಾನ್ ಶೈಲಪ್ರಸ್ಥಾನ್ ವನಾನಿ ಚ. ನಾನಾ ಬಗೆಯ ಪರ್ವತಗಳು, ನಾನಾ ಬಗೆಯ ಭಾರಿ ಭಾರಿ ಗಾತ್ರದ ವೃಕ್ಷಗಳು, ನದಿಗಳು, ನದೀಶ್ಚ ವಿವಿಧ ರಮ್ಯಾ ಜಗ್ಮತು ಸಹ ಸೀತೆಯ. ಒಂದಲ್ಲ ಎರಡಲ್ಲ, ಅದೆಷ್ಟು ಬಗೆಯ ನದಿಗಳು, ಮನೋಹರವಾಗಿರತಕ್ಕಂತಹ ಪ್ರಶಾಂತವಾಗಿರತಕ್ಕಂತಹ ಪರಿಸರ. ಅಂತಹ ನದಿಗಳನ್ನು ಕಂಡು ಮುಂದೊತ್ತಿ ಹೋಗಿದ್ದಾರೆ. ಸಾರಸಾಂ ಚಕ್ರವಾಕಾಂಶ ನದೀಪುರಿನ ಚಾರಿಣ. ಕಮಲ ಪುಷ್ಪಗಳಿಂದ ತುಂಬಿರತಕ್ಕಂತಹ ಅನೇಕ ಸರೋವರಗಳು, ಅವುಗಳ ದಡದಲ್ಲಿ ವಿಹರಿಸ್ತಾ ಇರತಕ್ಕಂತಹ ಹಂಸಗಳು. ಸರಾಂಸಿ ಚ ಸಪದ್ಮಾನಿ ಯುತಾನಿ ಜಲಜೈ ಖಗೈ. ಒಂದಲ್ಲ ಎರಡಲ್ಲ, ಒಂದು ನೀರಿನ ಆಶ್ರಯ ಇದೆ ಅಂದಾಗ ಹಾರುವ ಹಕ್ಕಿಗಳು, ಜಲಚರ ಪ್ರಾಣಿಗಳು, ಕಾಡೊಳಗೆ ಇರತಕ್ಕಂತಹ ಪ್ರಾಣಿಗಳು ಸುತ್ತ ತುಂಬಿರ್ತಾವೆ. ಯೂತಬದ್ಧಾಂಶ್ಚ ಪೃಷತಾನ್ ಮೋದನ್ ಮತ್ತಾನ್ ವಿಷಾಣಿನಃ ಮಹಿಷಾಂಶ್ಚ ವರಾಹಾಂಶ್ಚ ಗಜಾಂಶ್ಚ ಧ್ರುಮವೈರಿಣಃ. ಗುಂಪು ಗುಂಪಾಗಿ ಜಿಂಕೆಗಳು ಎಳೆದಾಗಿರತಕ್ಕಂತಹ ಆ ಗರಿಕೆ ಹುಲ್ಲನ್ನು ತಿಂದು ಬಹಳ ಸಂತೋಷದಿಂದ ಕೋಡನ್ನೆತ್ತಿಕೊಂಡು ಕುಣಿತಾ ಹೋಗ್ತಾ ಇದ್ದಾವೆ. ಕಾಡು ಕೋಣಗಳು, ವರಾಹಗಳು, ಅಂತಹ ಮರಗಳನ್ನು ಕೂಡ ಮುರಿದು ಹಾಕುವ ಸಾಮರ್ಥ್ಯವುಳ್ಳ ಆನೆಗಳು ಹೀಗೆ ಮುಂದೊತ್ತಿ ಹೋಗ್ತಾ ಇದ್ದಾರೆ. ಇವನ್ನೆಲ್ಲ ನೋಡ್ತಾ ಅರಣ್ಯದ ಸೊಬಗನ್ನು ನೋಡಿಕೊಂಡು ಮುಂದೊತ್ತಿ ಹೋಗ್ತಾ ಇದ್ದಾರೆ. ದದೃಶು ಸಹಿತಾ ರಮ್ಯಂ ರಮ್ಯಂ ತಟಾಕಂ ಯೋಜನಾಯುತಂ. ಭಾರೀ ವಿಸ್ತೀರ್ಣವಾಗಿರತಕ್ಕಂತಹ ಒಂದು ಸರೋವರವನ್ನು ಕಂಡರು. ಪದ್ಮಪುಷ್ಕರ ಸಂಬಾಧಂ ಗಜಯೂಥೈರಲಂಕೃತಂ. ಅನೇಕ ಸರೋವರಗಳನ್ನು ಕಂಡಿದ್ದಾರೆ. ಇದರಲ್ಲಿ ಅವೆಲ್ಲಕ್ಕಿಂತಲೂ ಕೂಡ ವಿಶಿಷ್ಟವಾಗಿರತಕ್ಕಂತಹ ದೊಡ್ಡ ಸರೋವರ, ಬಹುದೊಡ್ಡ ಸರೋವರ, ವಿಸ್ತೀರ್ಣವಾಗಿರತಕ್ಕಂತಹ ಸರೋವರವದು, ಕೊಳವದು. ಪದ್ಮಪುಷ್ಪಗಳಿದ್ದಾವೆ. ಆನೆಗಳು ಹಿಂಡು ಹಿಂಡಾಗಿ ಅಲ್ಲಿ ವಿಹರಿಸ್ತಾ ಇದ್ದಾವೆ. ಪ್ರಸನ್ನ ಸಲಿಲೇ ರಮ್ಯೆ ತಸ್ಮಿನ್ ಸರಸಿ ಶುಶ್ರುವೆ ಗೀತ ವಾದಿತ್ರ ನಿರ್ಘೋಷೋ ನತು ಕಶ್ಚನ ದೃಶ್ಯತೆ. ಬಗೆ ಬಗೆಯ ಜಲಚರ ಪ್ರಾಣಿಗಳು, ಆ ನೀರಲ್ಲಿ ಬೆಳೆಯುವಂತಹ ಪುಷ್ಪಗಳು ತುಂಬಿಕೊಂಡಿದ್ದಾವೆ. ಜೊತೆಗೆ ಇವೆಲ್ಲಕ್ಕೂ ಮಿಗಿಲಾಗಿ ಸುಶ್ರಾವ್ಯವಾಗಿರತಕ್ಕಂತಹ ಸಂಗೀತ ಅಲ್ಲಿ ಕೇಳಿ ಬರ್ತಾ ಇದೆ. ಬರಿದೆ ಹಾಡಿನ ಧ್ವನಿ ಮಾತ್ರ ಅಲ್ಲ, ಪಕ್ಕವಾದ್ಯಗಳಿಂದ ಸಹಿತವಾಗಿರತಕ್ಕಂತಹ ಸಂಗೀತದ ಧ್ವನಿ ಅಲ್ಲಿ ಕೇಳಿ ಬರ್ತಾ ಇದೆ. ಆಶ್ಚರ್ಯ, ಇದು ಯಾವೊಬ್ಬ ವ್ಯಕ್ತಿಯೂ ಅಲ್ಲಿ ಕಾಣ್ತಾ ಇಲ್ಲ, ಮಂದಿ ಯಾರೂ ಕಾಣ್ತಾ ಇಲ್ಲ. ಆದರೆ ಸುಶ್ರಾವ್ಯವಾಗಿರತಕ್ಕಂತಹ ಸಂಗೀತ, ಲಯಬದ್ಧವಾಗಿರತಕ್ಕಂತಹ ಪಕ್ಕವಾದ್ಯಗಳಿಂದ ಕೂಡಿರತಕ್ಕಂತಹ ಸಂಗೀತ, ಆ ಧ್ವನಿ ಕೇಳಿ ಬರ್ತಾ ಇದೆ. ಶ್ರೀರಾಮಚಂದ್ರ ಲಕ್ಷ್ಮಣನಿಂದ ಒಡಗೂಡಿಕೊಂಡು ವಿಸ್ಮಯಾವಿಷ್ಟನಾಗಿ ಪಕ್ಕದಲ್ಲೇ ಇದ್ದಂತಹ ಒಬ್ಬ ಮುನಿಯನ್ನು ಕೇಳಿದ. ಮುನಿಂ ಧರ್ಮಭೃತಂ ನಾಮ ಪ್ರಷ್ಟುಂ ಸಮುಪಚಕ್ರಮೇ. ಪಕ್ಕದಲ್ಲೇ ಇದ್ದಂತಹ ಧರ್ಮಭೃತ ಅನ್ನತಕ್ಕಂತಹ ಮುನಿಯಲ್ಲಿ ಕೇಳ್ತಾ ಇದ್ದಾನೆ. ಇದಂ ಅತ್ಯದ್ಭುತಂ ಶ್ರುತ್ವ ಸರ್ವೇಶಾನ್ನೋ ಮಹಾಮುನೆ ಕೌತೂಹಲಂ ಮಹಜ್ಜಾತಂ ಕಿಮಿದಂ ಸಾಧು ಕಥ್ಯತಾಂ. ಇಂತಹ ಒಂದು ಘಟನೆಯನ್ನು ನೋಡಿದರೆ ನಮಗೆಲ್ಲರಿಗೂ ಕೂಡ ಬಹಳ ಆಶ್ಚರ್ಯವಾಗ್ತಾ ಇದೆ. ಏನಿದು ಕುತೂಹಲ ಕಾರಣವಾಗಿರತಕ್ಕಂತಹ ಸಂಗತಿ ಇದು? ಆ ಶ್ರೀರಾಮಚಂದ್ರನ ಪ್ರಶ್ನೆಯನ್ನು ಆಲಿಸಿದ ಧರ್ಮಭೃತ ಅನ್ನತಕ್ಕಂತಹ ಮುನಿ ಉತ್ತರಿಸಲಿಕ್ಕೆ ಹೊರಟ. ಇದಂ ಪಂಚಾಪ್ಸರೋ ನಾಮ ತಟಾಕಂ ಸಾರ್ವಕಾಲಿಕಂ ನಿರ್ಮಿತಂ ತಪಸಾ ರಾಮ ಮುನಿನ ಮಾಂಡಕರ್ಣಿನ. ಇದರ ಹಿಂದೆ ದೊಡ್ಡ ಕಥೆನೇ ಇದೆ. ಮಾಂಡಕರ್ಣಿ ಅನ್ನತಕ್ಕಂತಹ ಒಬ್ಬ ಮುನಿ ತನ್ನ ತಪಪ್ರಭಾವದಿಂದ ಇಂತಹ ವಿಸ್ತೀರ್ಣವಾಗಿರತಕ್ಕಂತಹ ಒಂದು ಸರೋವರವು ನಿರ್ಮಾಣ ಮಾಡಿದ. ಸಹಿತೇಪೇ ತಪಸ್ತೀವ್ರಂ
ಮಾಂಡಕರ್ಣಿರ್ಮಹಾಮುನಿ ದಶವರ್ಷ ಸಹಸ್ರಾಣಿ ವಾಯುಭಕ್ಷೋ ಜಲಾಶಯೇ. ಇಂತಹ ಸರೋವರವನ್ನು ಯಾವ ಆ ಮಾಂಡಕರ್ಣಿ ಅನ್ನತಕ್ಕಂತಹ ಋಷಿ ರಚಿಸಿದನೋ ತನ್ನ ತಪಸ್ಸಿನ ಕ್ಷೇತ್ರವನ್ನು ಕೂಡ ಆ ಸರೋವರವನ್ನಾಗಿ ಮಾಡಿಕೊಂಡ. ಜಲಸ್ತಂಭನ ವಿದ್ಯೆಯಿಂದ ಜಲದೊಳಗೆ ಅಡಗಿ ಕುಳಿತುಕೊಂಡು ಒಂದಲ್ಲ ಎರಡಲ್ಲ ಯಾವ ವಿಘ್ನಗಳೂ ಬರಬಾರದು ಅಂತ ಹೇಳಿಕೊಂಡು ನೀರೊಳಗೆ ಅಡಗಿಕೊಂಡು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ಆತನ ತಪಸ್ಸಿನ ಫಲವಾದ ಬೇಗೆ ದೇವಲೋಕವನ್ನೂ ಅಡರಿತು. ತತಃ ಪ್ರವ್ಯಥಿತಾ ಸರ್ವೇ ದೇವಾ ಸಾಗ್ನಿಪುರೋಗಮಾ ಅಬ್ರುವನ್ವಚನಂ ಸರ್ವೇ ಪರಸ್ಪರ ಸಮಾಗತಾ. ಪರಸ್ಪರ ಸೇರಿದಾಗ ದೇವತೆಗಳೆಲ್ಲ ಆಡಿಕೊಳ್ಳಿಕ್ಕೆ ಶುರು ಮಾಡಿದರು. ಅಸ್ಮಾಕಂ ಕಸ್ಯಚಿತ್ ಸ್ಥಾನಂ ಏಷ ಪ್ರಾರ್ಥಯತೆ ಮುನಿ ಇದು ಸಂವಿಘ್ನ ಮನಸಃ ಸರ್ವೇ ತತ್ರ ದಿವೌಕಸಃ. ಅವ್ರು ಅಂದ್ಕೊಂಡ್ರು, ಇಷ್ಟು ದೊಡ್ಡ ಕಠಿಣವಾಗಿರೋ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಪ್ರಾಯಶಃ ನಮ್ಮದ್ಯಾರದ್ದು ಸ್ಥಾನವನ್ನು ಕಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಹಾಗಾಗಿ ಆತನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡಬೇಕು, ಅವನ ತಪಸ್ಸು ಇಲ್ಲಿಗೆ ಮುಗಿಬೇಕು, ನಮ್ಮ ದುಗುಡ ದೂರ ಆಗಬೇಕು. ಏನು ಮಾಡೋಣ? ಪ್ರಧಾನಾಪ್ಸರಸಃ ಪಂಚ ವಿದ್ಯುಚ್ಚಲಿತ ವರ್ಚಸಃ ಅಪ್ಸರೋಭಿಸ್ತತಸ್ತಾಭಿ ಮುನಿರ್ದೃಷ್ಟಪರಾವರಃ ನೀತೋ ಮದನವಶ್ಯತ್ವಂ ದೇವಾನಾಂ ಕಾರ್ಯಸಿದ್ಧಯೇ. 5 ಮಂದಿ ಪ್ರಧಾನ ಅಪ್ಸರಾಸ್ತ್ರೀಯರನ್ನು ಕಳುಹಿಸಿಕೊಟ್ರು. ಆ ಅಪ್ಸರಾಸ್ತ್ರೀಯರು ತಮ್ಮ ಹಾವ ಭಾವ ವಿಲಾಸಗಳಿಂದ ಆ ಮಾಂಡಕರ್ಣ ಮುನಿಯನ್ನು ವಶಪಡಿಸಿಕೊಂಡಿದ್ದಾರೆ ಆ ದೇವತಾ ಕಾರ್ಯಸಿದ್ಧಿಗೋಸ್ಕರ. ತಾಶ್ಚೈವಾಪ್ಸರಸ ಪಂಚ ಮುನೇ ಪತ್ನಿತ್ವಮಾಗತಾಹ. ಆ ಮಾಂಡಕರ್ಣ ಮುನಿ 5 ಮಂದಿ ಅಪ್ಸರಾಸ್ತ್ರೀಯರನ್ನು ವಿವಾಹ ಮಾಡ್ಕೊಂಡ್ಬಿಟ್ಟ. ಅವರಷ್ಟು ಮಂದಿ ಆತನ ಪತ್ನಿಯರಾಗಿ ಬಿಟ್ರು. ತಟಾಕೆ ನಿರ್ಮಿತಂ ತಾಸಾಂ ತಸ್ಮಿನ್ ಅಂತರ್ಹಿತಂ ಗೃಹಂ. ಈ ತಟಾಕದ ಒಳಗೇನೆ ಇಂಥ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅದರೊಳಗೇನೆ ಅವರೆಲ್ಲರನ್ನು ಕೂಡಿಕೊಂಡು ವಾಸ ಮಾಡಿದ್ದಾನೆ. ತತ್ರೈವಾಪ್ಸರಸ ಪಂಚ ನಿವಸಂತ್ಯೋ ಯಥಾ ಸುಖಂ ರಮಯಂತಿ ತಪೋಯೋಗಾತ್ ಮುನಿಂ ಯೌವನಮಾಸ್ಥಿತಂ. ಆ ಮಾಂಡಕರ್ಣಿ ಮುನಿ ಹೀಗೆ ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡಿದವನು ಜೀರ್ಣನಾಗಿ ಹೋದರೂ ಕೂಡ ಮತ್ತೆ ತನ್ನ ತಪಪ್ರಭಾವದಿಂದ ಯೋಗ ಸಾಮರ್ಥ್ಯದಿಂದ ನವ ಯೌವನ ರೂಪವನ್ನು ಧಾರಣ ಮಾಡಿಕೊಂಡು ಅವರೆಲ್ಲರ ಜೊತೆಗೂಡಿಕೊಂಡು ವಿಹರಿಸ್ತಾ ಇದ್ದಾನೆ. ಆ ಅಪ್ಸರಾ ಸ್ತ್ರೀಯರು ತಮ್ಮ ಆ ಗಾನ ವಾದ್ಯ ವಿದ್ಯೆಯಿಂದ ಅವನನ್ನು ಸಂತೋಷಪಡಿಸ್ತಾ ಇದ್ದಾರೆ. ನೀನೇನು ಇವತ್ತು ಈಗ ಆ ಧ್ವನಿಯನ್ನು ಕೇಳ್ತಾ ಇದ್ದಿ, ತಾಸಾಂ ಸಂಕ್ರೀಡಮಾನಾನಾಂ ಏಷ ವಾದಿತ್ರ ನಿಸ್ವನಃ. ಅವರೆಲ್ಲ ವಿಹರಿಸ್ತಾ ಇದ್ದಾರೆ ಏನು, ಆ ವಿಹಾರದ ಧ್ವನಿಯನ್ನೇ ನೀನಿವತ್ತು ಕೇಳ್ತಾ ಇದ್ದಿ. ಶ್ರೂಯತೆ ಭೂಷಣೋನ್ಮಿಶ್ರ ಗೀತ ಶಬ್ದೋ ಮನೋಹರ. ಅವರ ಧರಿಸಿರತಕ್ಕಂತಹ ಭೂಷಣದ ಸದ್ದು ಕೂಡ ಜೊತೆ ಸೇರಿ ಕೇಳ್ತಾ ಇದೆ. ನೃತ್ಯ ವಾದ್ಯ ಗೀತಗಳಿಂದ ಅವರು ವಿಹರಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರ ಬಹು ಆಶ್ಚರ್ಯಪಟ್ಟ. ಆಶ್ಚರ್ಯಮಿತಿ ತಸ್ಯೈತದ್ವಚನಂ ಭಾವಿತಾತ್ಮನಃ ರಾಘವ ಪ್ರತಿಜಗ್ರಾಹ ಸಹ ಭ್ರಾತ್ರ ಮಹಾಯಶಾಹ. ಇಂಥ ಆಶ್ಚರ್ಯದ ಘಟನೆಯನ್ನು ಕೇಳಿ ಶ್ರೀರಾಮಚಂದ್ರ ಸಂತುಷ್ಟನಾದ. ಹಾಗೆ ಮಾತನಾಡ್ತಾ ಪ್ರಯಾಣವೂ ಜೊತೆಗೆ ಮುಂದುವರೆದಿದೆ. ಮುಂದೆ ಅನೇಕ ಮಹರ್ಷಿಗಳ ಆಶ್ರಮದ ಸ್ಥಾನವನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ಒಂದಲ್ಲ ಎರಡಲ್ಲ ಗುಂಪು ಗುಂಪಾಗಿ ಋಷಿಮುನಿಗಳೆಲ್ಲ ಅಲ್ಲಲ್ಲಿ ಆಶ್ರಮಗಳನ್ನು ಕಟ್ಟಿಕೊಂಡು ಗುಂಪಾಗಿ ವಾಸಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರ ಅಲ್ಲೇ ಬಹುಕಾಲ ವಾಸ ಮಾಡಿದ. ಕುಶಚೀರ ಪರಿಕ್ಷಿಪ್ತಂ ಬ್ರಾಹ್ಮ್ಯ ಲಕ್ಷ್ಮ್ಯಾ ಸಮಾವೃತಂ ಪ್ರವಿಶ್ಯ ಸಹ ವೈದೇಖ್ಯ ಲಕ್ಷ್ಮಣೇನ ಚ ರಾಘವಃ ತದಾ ತಸ್ಮಿನ್ ಸ ಕಾಕುಸ್ಥಃ ಶ್ರೀಮತ್ಯಾಶ್ರಮ ಮಂಡಲೆ ಉಷಿತ್ವಾ ಸ ಸುಖಂ ತತ್ರ ಪೂಜ್ಯಮಾನೋ ಮಹರ್ಷಿಭಿಃ. ದಂಡಕಾರಣ್ಯವನ್ನು ಪ್ರವೇಶ ಮಾಡಾಯಿತು. ದಂಡಕಾರಣ್ಯದಲ್ಲಿ ಋಷಿಮುನಿಗಳ ಜೊತೆಗೆ ಶ್ರೀರಾಮಚಂದ್ರನ ವಾಸ ಪ್ರಾರಂಭ ಆಯಿತು. ಜಗಾಮಚಾಶ್ರಮಾಂಸ್ತೇಷಾಂ ಪರ್ಯಾಯೇಣ ತಪಸ್ವಿನಾಂ ಯೇಷಾಂ ಉಷಿತವಾನ್ ಪೂರ್ವಂ ಸಕಾಶೇ ಸಮಹಾಸ್ತ್ರವೀತ್. ಶ್ರೀರಾಮಚಂದ್ರ
ಬೇರೆ 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 ಆಶ್ರಮಗಳಿಗೆ ಹೋಗಿ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾನೆ. ಕ್ವಚಿತ್ ಪರಿದಶಾನ್ ಮಾಸಾನ್ ಏಕ ಸಂವತ್ಸರಂ ಕ್ವಚಿತ್ ಕ್ವಚಿಚ್ಚ ಚತುರೋ ಮಾಸಾನ್ ಪಂಚ ಷಟ್ಚ ಪರಾನ್ ಕ್ವಚಿತ್ ಅಪರತ್ರ ಅಧಿಕಾನ್ ಮಾಸಾನ್ ಅಧ್ಯರ್ಥಂ ಅಧಿಕಂ ಕ್ವಚಿತ್ ತ್ರೀನ್ ಮಾಸಾನ್ ಅಷ್ಟಮಾಸಾಂಶ ರಾಘವೋ ನ್ಯವಸತ್ ಸುಖಂ. ಒಂದು ಆಶ್ರಮ ಮಂಡಲದಲ್ಲಿ ಒಂದು 4 ತಿಂಗಳುಗಳ ಕಾಲ ಇರೋದು. ಇನ್ಯಾರೋ ಬಂದು ಆಹ್ವಾನಿಸ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಆ ಆಶ್ರಮ ಮಂಡಲದಲ್ಲಿ ಅಲ್ಲೊಂದು 4-6 ತಿಂಗಳ ಕಾಲ ವಾಸ ಮಾಡೋದು. ಕೆಲವೆಡೆ 6 ತಿಂಗಳು, ಕೆಲವು ಕಡೆ ಒಂದು ವತ್ಸರ ಕಾಲ. ಹೀಗೆ ಶ್ರೀರಾಮಚಂದ್ರ ಬೇರೆ ಬೇರೆ ಋಷಿಮುನಿಗಳ ಆಶ್ರಮ ಸ್ಥಾನಗಳಿಗೆ ತೆರಳಿ ಬಹುಕಾಲ ಅಲ್ಲೇ ವಾಸ ಮಾಡಿದ್ದಾನೆ. ತತ್ರ ಸಂವಸತಸ್ತಸ್ಯ ಮುನೀನಾಂ ಆಶ್ರಮೇಶು ವೈ ರಮತಶ್ಚ ಆನುಕೂಲ್ಯೇನ ಯಯುಹು ಸಂವತ್ಸರಾಹ ದಶ. ಹೀಗೆ ನಾನಾ ಋಷಿಮುನಿಗಳ ಆಶ್ರಮಗಳಲ್ಲಿ ತಿರುಗಿ ಅಲ್ಲಿದ್ದುಕೊಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಅವರ ಸುಖ ದುಃಖಗಳಿಗೆ ಸ್ಪಂದಿಸ್ತಾ ಶ್ರೀರಾಮಚಂದ್ರ 10 ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ಕಳೆದ. ಶ್ರೀರಾಮಚಂದ್ರನ ವನವಾಸದ 10 ವರ್ಷಗಳ ಕಾಲ ಇಲ್ಲಿ ಕಳೆದು ಹೋಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.